ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮೊನ್ನೆ ಲಿಂಗೈಕ್ಯರಾದ ಬಂಡಿಗಣಿಯ ಅನ್ನದಾನೇಶ್ವರ ಸ್ವಾಮೀಜಿಯವರು ಕಂಕಣವಾಡಿಯ ಸಪ್ತಾಹದಲ್ಲಿ ಜನರಿಗೆ ನೀಡಿರುವಂತಹ ಸಂದೇಶವನ್ನು ಈ ವಿಡಿಯೋದಲ್ಲಿ ನೋಡಿ. ಸಣ್ಣವರಲ್ಲ, ಜಗತ್ತಿನ 14 ಲೋಕದ ಮಾಲಕರು. ಈ 14 ಲೋಕದ ಮಾಲಕರು ನಾವು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅವ್ರು ಧ್ಯಾನ ದಾನ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಮ ಬಾಗಣ ಸುಧಾರಣೆ ಆಕತಿ. ಅದಕ್ಕಾಗಿ ನಮಗೆ ಯಾವುದು ಬೇಕು ಅಂದ್ರೆ ಪರಮಾತ್ಮ ಬೇಕು, ಶಕ್ತಿ ದೇವಿ ಬೇಕು. ಈ ಶಕ್ತಿ ದೇವಿಯಿಂದ ಪರಮಾತ್ಮದಿಂದ ಲೋಕದ ಕಲ್ಯಾಣ ಆಕತಿ. ನಾವು ಚೀಟಿ ಚಪಾತಿ ಪಂಚಾಂಗ ಹೊತ್ತಿಗೆ ಕೇಳೋದಕ್ಕಿಂತ ಜಗತ್ತಿನ ಕಲ್ಯಾಣ ಆಗೋದಿಲ್ಲ. ಯಾವ ಮೂರ್ತಿ ಕೇಳಿ ಹುಟ್ಟಿಲ್ಲ, ಮೂರ್ತಿ ಕೇಳಿ ನಾವು ಸಾಯಂಗಿಲ್ಲ. ನಾವು ಏನು ಆಗ್ಬೇಕಾಯ್ತೆ, ಮಾನವ ಆಗ್ಬೇಕಾಯ್ತು. ಮೊದಲು ನಾವೆಲ್ಲ ದಾನವ ಜೋಡಿ ಕೂಡಿ ದಾನವಾಗಿದ್ದೀವಿ. ನಾವೆಲ್ಲ ದುಷ್ಟ ಬುದ್ಧಿ ಮಾಡಾಕತ್ತೀವಿ, ಎಷ್ಟೋ ವ್ಯಸನಗಳಿಗೆ ತುತ್ತಾಗಿದ್ದೀವಿ ನಾವು. ಅದಕ್ಕಾಗಿ ಬಂಧುಗಳನ್ನ ನಮ್ಮ ಕಲ್ಲವ, ನೀವು ಯಾವ ಹಾಲಿನ ಮಕ್ಕಳಾಗಲಿ ನೀವು ವ್ಯಸನಗಳನ್ನ ಬಿಡಬೇಕು ಅಂತ ಹೇಳಾಕಿ ಭಾಳ ಸತ್ಯ ಮಾತಾಕಿ. ನಾವು ಹೆಣ್ಮಕ್ಳ ಕಡೆ ಹೇಳಿಸ್ಕೋಬಾರ್ದು. ನಾವೇನು ಸಾಧ್ಯ ಆದಷ್ಟೇ ನಾವು ಗಂಡು ಮಕ್ಕಳು ಆಗಬೇಕು. ಗಂಡು ಮಕ್ಕಳು ಆಗಬೇಕಾದ್ರೆ ವ್ಯಸನದಿಂದ ಮುಕ್ತ ಆಗಬೇಕು. ನಾವು ಮಾಲಿ ಅಷ್ಟು ಹಾಕ್ಕೊಂಡ್ರೆ ಲಿಂಗ ಕಟ್ಟಿದ್ರೆ ಜಿಂಗ ಮಗನಿಲ್ಲ, ಮಾಲಿ ಹಾಕಿದ್ರೆ ಸಂತ ಆಗಂಗಿಲ್ಲ. ನಿಜವಾದ ಸಂತ ಆಗಬೇಕು, ನಿಜವಾದ ಜಂಗಮರು, ನಿಜವಾದ ಶರಣರಾಗಬೇಕಾಯ್ತು ನೀವು. ಅದಕ್ಕಾಗಿ ನಿಜದ ಆನಂದ ನಾವು ಹೊಂದಬೇಕಾಗೈತಿ. ನಿಜವಾದ ಆನಂದ ಯಾತ್ರೊಳಗೈತೆ ಅಂದ್ರೆ ವ್ಯಸನದೊಳಗಿಲ್ಲ, ಈ ಸಂಸಾರದೊಳಗಿಲ್ಲ. ಸಂಸಾರ ಹೆಂಗೆ ಮಾಡ್ಬೇಕಂದ್ರೆ ಮರ್ತ ಸಂಸಾರ ಮಾಡಬೇಕು, ತಿಳಿದ ಭಕ್ತಿ ಮಾಡಬೇಕು. ಈಗ ಸ್ವಪ್ನ ಸುಸ್ವಪ್ನ ಜಾಗೃತ ಇದೆ ಹೆಣ್ಮಕ್ಳೆಲ್ಲ ಹೇಳೋದು ಎಂಥ ಮಾತಾವು. ಆ ಹೆಣ್ಮಕ್ಳಿಗೆ ಪಾಂಡುರಂಗ ಸ್ವಪ್ನದ ಬಂದ, ವೆಂಕಟೇಶ ಬಂದ, ಉದ್ಧವ್ ಬಂದಳು, ವಿಮಾನ ಬಂದು, ಇವೆಲ್ಲ ಬಂದು, ಆನೆ ಬತ್ತು, ಎಲ್ಲ ದೇವಾದಿಗಳು ಇಲ್ಲಿ ಕೂಡಿ ಅರ್ಥ ಸಾದಾ ಒಬ್ಬರು ಕಸ ತೆಗೆಯುವ ಹೆಣ್ಮಕ್ಳು ನಿಮ್ಗೆ ಬುದ್ಧಿ ಹೇಳಾಕತ್ತಾರ. ನೀವು ಪುಸ್ತಕ ಓದಿ ಹೇಳಾಕತ್ತಿದ್ವಿ, ಅವ್ರು ಮಸ್ತಕ ಓದಿ ಹೇಳಾಕತ್ತಾರ. ಅವ್ರು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಅವ್ರ ತಾಯಿ ತಿಳ್ಕೊಂಡು ನಾವು ಮಕ್ಕಳು ತಿಳ್ಕೊಂಡು ಆ ತಾಯಿಗಳು ಮಾತಾ ನಾವು ಚಿತ್ತು ಕೊಟ್ಟು ಕೇಳಬೇಕು. ಯಾಕೆ ಹೆಣ್ಮಕ್ಳು ಏನು ಹೇಳ್ತಾರಪ್ಪ ಅಂತ ಕೆಲವೊಂದು ಜನ ತುಚ್ಚು ಮಾಡ್ತೀವಿ ನಾವು. ಆದ ತೊಟ್ಲ ಕೈ ತೂಗು ಕೈಯ ಜಗತ್ತನ್ನು ತೂಗುತ್ತತಿ. ಅದಕ್ಕಾಗಿ ಶಿವಾಜಿ ಮಹಾರಾಜನ ದೊಡ್ಡವಾಗಬೇಕಾದ, ಜ್ಞಾನಿ ಆಗಬೇಕಾದ, ರಾಜ ಆಗಬೇಕಾದ, ಹಿಂದೂ ಧರ್ಮ ಉಳಿಸಬೇಕಾದ ಜೀಜಾಬಾಯಿನ ಕಾರಣ, ಶಿವಾಜಿ ಅಪ್ಪ ಕಾರಣ ಅಲ್ಲ. ಸುಭಾಷ್ ಚಂದ್ರ ದೊಡ್ಡವ ಆಗ್ಬೇಕಾದ್ರೆ ಅವ್ರ ತಾಯಿನ ಕಾರಣ. ಬಂಡಿಗಿನಿ ಮಠ ಇಷ್ಟೆಲ್ಲ ಆಗ್ಬೇಕಾದ್ರೆ ನಮ್ಮ ತಾಯಿನ ಕಾರಣ ಹೊರತಾಗಿ ಯಾವ ಕಾರಣ ಅಲ್ಲ. ಅದಕ್ಕೆ ನಮ್ಮ ತಾಯಿ ಏನು ಬುದ್ಧಿ ಹೇಳ್ಯಾಳ ಅಂದ್ರೆ, ತಮ್ಮ ಗುಡ್ಡ ಗಾಡ ತಿಗಾಡೋದು ನೋಡ್ಕೊಂಡು ಹೋಗಪ್ಪ, ನೀನು ಬಡೋದ್ರ ಕಡೆ ಲಕ್ಷ ಇಡಪ್ಪ. ನೋಡವ್ರು ಗೌಲತ್ನವು ಬರ್ತಾವು, ನೋಡವ್ರು ಉಪವಾಸ ಕಾಲಾಗ ಉಂಗುಟ್ಟು ಹರಿದತಿ, ಆ ಮುದುಕಿ ಎಳ್ಕೋತ ಹೊಂಟೈತಿ ನೋಡು. ಪಾಪ ಮುದುಕಿ ಕಾಲನೂ ಇಲ್ಲ. ನಾವು ಬಡೋದು, ಅವರು ಬಡೋದು. ಇಲ್ಲೇ ಸೌದಿ ಭಾಗದಾಗ ಅವರೆಲ್ಲ ತಿರುಗಾಡಿ ಸೂಜಿ ದಾರ ಡಬ್ಬನ ಮಾಡ್ಕೊತ ತಿರುಗಾಡ್ತಾರೆ. ಅಂಥವ್ರ ಕಡೆ ನೀ ಲಕ್ಷ ಇಡಪ್ಪ. ನೋಡು ಅಲ್ಲಿ ಹೆಂಗೆ ಹೊಂಟಾಳು, ಆ ಮುತ್ತ ಹೆಂಗೆ ಹೊಂಟಾನ ನೋಡು ಅಂದ್ರೆ ಗೌಲತ್ನ ಸೌದಿ ಹೊಡೆದಾಗ ಕೂತಾಗ ನಮ್ಮವ್ವ ತೋರಿಸಿಳು. ಅದಕ್ಕಾಗಿ ಗೌಲತ್ನ ಬದಲ ಬಂಡಿಗಿನಿ ಮಠ ಯಾಕೆ ಪ್ರೇಮ ಅಂತಂದ್ರೆ, ಕಾನನ ದಂಡವನ್ನು ತರವನ್ನು ಅಂತ ಬರ್ದ ನಾವು. ಬಬಲಾದ ಚಿಕ್ಕಪ್ಪ ಏನು ಹೇಳ್ತಾನಂದ್ರೆ, ಕಾನನ ದಂಡದ ಅಡವಿ ಮಂದಿದೆಲ್ಲ. ಈಗ ಅಡವಿ ಮಂದಿಲ್ಲ ನೀವು ಸುಧಾರಣೆ ಆಗೈತಿ. ನಿಮ್ಮ ತಟ್ಟಿನ ಮನೆಗೆ ಹೋಗಿ ನಿಮ್ಮ ಆರ್ಸಿಸಿ ಬಿಲ್ಡಿಂಗ್ ಆಗ್ಯಾವ, ನಿಮಗೆಲ್ಲ ದೇವ ಕೊಟ್ಟಾನ. ಈಗ ಬಂದದ್ದು ಬಂಡಿಗಿನಿ ಮಠ ಯಾತಕದಿಂದ ತೆಗ್ಗಾತಿ ಅವ ಶ್ರವಣ ಮಾಡಿಸೋ ಹಾಗೆ ಬಬಲಾದ ಅವ್ರು ಹೇಳಿದಂಗೆ ಬಂಡಿಗಿನಿ ಮಠ ಬಂದತಿ. ಅದಕ್ಕೆ ತೆಗ್ಗಾತಿ ಅಂದ್ರೆ ಬಡೋದು ದೌಡೋದು ಬಡೋದು ಎಲ್ಲ ಶ್ರವಣ ಆಗಿ ಹೋಗಬೇಕು, ಎಲ್ಲ ಜಾತಿ ಒಂದಾಗಿ ಹೋಗಬೇಕು. ಜಾತಿ ಪ್ರೇಮ ಬಿಡಬೇಕು, ನಾವು ನೀತಿ ಪ್ರೇಮ ಮಾಡಬೇಕು. ನಾವು ಒಂದು ಚೌಕಟ್ಟಿನಾಗ ಹಾಕಿ ಜಾತಿ ಮಂದಿನ ಇಟ್ಕೋಬಾರ್ದು. ನಾವು ಜೈನರ ಮಂದಿ ಏನಿರ್ತಾವೆ, ಮಿತ್ತಿದೇವ್ರಿಗೆ ನಡ್ಕೋಬಾರ್ದು ಅಂತಾರೆ. ಬಬಲಾದೇವ್ರು ಏನು ಹೇಳ್ತಾವೆ, ಹೊಲೆಯನ ಜ್ಯೋತಿ ಬೆಳಕಿಲ್ಲ ಅನ್ನೋದು ಕೇಳ್ತಾವೆ. ಹೊಲೆಯ ಅನ್ನವಣೆ ಯಾರು, ಹೊಲೆಯ ಹತ್ತದ ಮುಟ್ಟದ ಬಂದವಣೆ ಅರ್ಥ ಬಬಲಾದಿ ಮಠ ಹೇಳ್ತತಿ. ನಾವು ಬಬಲಾದಿ ಮಠ ಶಾಖಾ ಕಂಪ್ನಿ ನಾವು. ಅದಕ್ಕಾಗಿ ನಮ್ಮಲ್ಲಿ ಜಾತಿ ಇಲ್ಲ, ಅಜಾತ. ಎಲ್ಲ ಒಳಗೂ ಲಿಂಗ ಐತಿ ದೇಹದೊಳಗೆ, ಒಳಗೆ ನಿಮ್ಮೊಳಗೆ ಜ್ಯೋತಿ ಐತಿ. ನಿಮ್ಮ ದೇವ್ರದಕ್ಕೆ ನಿಮ್ಮನ್ನು ಬಿಟ್ಟು ದೇವ್ರು ಯಾವುದೂ ಇಲ್ಲ. ಅದಕ್ಕಾಗಿ ಹಾಡಿಸಿದ ಗದಿಗೆ ಮೇಲೆ ವಿಷ್ಣು ಹೇಳ್ದ, ವ್ಯಾಕುಳ ವಿಷ್ಣು ಹಾಡಿಸಿದ ಗದಿ ಮೇಲೂ ಬಂಡಿಗಿನಿ ಮಠಾನ ಇತ್ತಂತ ಹೇಳ್ದ. ಅವನು ತಿಳ್ಕೊಂಡು ನಾನು ಸ್ವಲ್ಪ ಸೂಕ್ಷ್ಮ ಪೈಲ ತಪ್ಪು ತಿಳ್ಕೊಂಡು ನಾನು ಹಂಗೆ ತಿಳ್ಕೊಂಡದ ಚಲೋ.
ಹೊಳ್ಳಿ ತಿಳಿದ ಹೌದು ಅಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡು ಹೌದು ಅಂದಮೇಲೆ ಅಲ್ಲ ಅನ್ನಬಾರ್ದು. ಒಮ್ಮೆ ಗುರು ಅಂತೇಳಿ ನೆಮ್ಮದಿ ಮೇಲೆ ನದ ಅನ್ನಬಾರ್ದು. ಗುರು ಅಂದ ನದ ಅಂದವಾಗ ನೊದಕ್ಕೆ ತಪ್ಪಂಗಿಲ್ಲ. ಅದಕ್ಕಾಗಿ ಬಬಲಾದೇವ ಬಂದಾಗ ಕುಡುಕತ್ತೆ ಹೆಸರಿಟ್ಟು, ಹುಬ್ಬಳ್ಳಿ ಮಾದೇವಪ್ಪ ಬಂದಾಗ ಗುಂಡ ಅಂದೆವು, ತವಕದ ಬಾಳ ಬಂದಾಗ ಏನೇನು ಅಂದೆವು ನಾವು. ಅದಕ್ಕೆ ಜ್ಞಾನಿಗಳು ಸತ್ತ ಮೇಲೆ ನಾವು ಸಪ್ತ ಮಾಡ್ತೀವಿ. ಆದ ಬಂಡಿ ಮಠದ್ದು ಇದ್ದಾಗ ಎಲ್ಲ ನಡೆದೈತೆ ಅಂದ್ರೆ ನಿಮ್ಮ ಪುಣ್ಯ ಎಲ್ಲದು. ನೀವೆಲ್ಲ ತಿಳ್ಕೊಳಕತ್ತೈತಿ. ಕೆಟ್ಟ ಕಲಿ ಕಾಲದಾಗ ಇದು ತಿಳುವಳಿಕೆ ಇದ್ದಿದ್ದಿಲ್ಲ. ಕಲಿ ಬತ್ತಲೆ ತೆಗ್ಯಾಡಕತ್ತಾನು. ಕಲಿ ಹೆಂಗೆ ತೆಗ್ಯಾಡಕತ್ತಾನ, ಬತ್ತಲೆ ತೆಗ್ಯಾಡಕತ್ತಾನು. ಕಲಿಗೆ ಕಾಲನು ಬರ್ತಾನೆಗಳನ್ನಾತ ಬರ್ದಾನ ಬಬಲಾ ಚಿಕ್ಕಪ್ಪ. ಈ ಕಲಿ ಎಷ್ಟು ಕೆಟ್ಟತ್ತಿಲ್ಲ ಅಷ್ಟು ಚಲೋ ಆಗೋದೈತಿನ. ಈ ಕಲಿ ಕೆಟ್ಟತ್ತೆ ತನ್ಬ್ಯಾಡ್ತೀನಿ. ಇನ್ನು ಸತ್ಯದ ಕಲಿ ಬರ್ತೈತಿ. ಸತ್ಯದ ಕಲಿ ಒಳಗೆ ನೀವೆಲ್ಲ ಆತ್ಮಜ್ಞಾನಿಗಳಾಗಬೇಕಾಯ್ತಿ. ನೀವು ಮಾನವರೆಲ್ಲ ಎಂಥ ಆಗ್ಬೇಕು, ಮಾನವ ಕುಲ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಹೆಣ್ಣು ದೇವಾದಿಗಳು, ಗಂಡು ಮಕ್ಕಳೆಲ್ಲ ಗಂಡು ದೇವಾದಿಗಳು. ಇದೀಗ ಹಿಂದಿನ ಜನ್ಮದು ನಿಂಗವ್ವ ಹೇಳಿ ಇಟ್ನಾಳು ನಿಂಗವ್. ನಾನು ಕೃಷ್ಣ ಪರಮಾತ್ಮ ಬಂದ, ನಾ ಅಲ್ಲೇ ಕೂತೀನಿ, ನಾ ಮೋತಿ ಹೊಳಿಸಿನಿ ಅಂದಳು. ಆ ಮೋತಿ ಹೊಳಿಸಿದಕ್ಕೆ ಏನಾಯ್ತು, ಎಷ್ಟು ಈ ಜನ್ಮದಾಗ ಆಕಿ ಕಷ್ಟ ಆತಂದ್ರೆ ಆಕೆ ನಾ ಮಡ್ಯಾಗ ಕೊಟ್ಟ, ಅನ್ನಗೇಡಿ ಮಾಡಿದೆ, ವಸ್ತ್ರಗೇಡಿ ಮಾಡಿದೆ, ನಿನ್ನ ಹೊರತು ಗತಿ ಇಲ್ಲ ಆತ ಕೂಗುವಂಗೆ ಮಾಡಿ ಮಾತಾಕಿನ ಇಟ್ನಾಳದಾಗ ತನ್ನ ಭಕ್ತಗಳು ಮಾಡ್ಕೊಂಡತಿ ಬಂಡೀನಿ ಮಿಠ. ಅದಕ್ಕಾಗಿ ನೀವು ಕಷ್ಟಪಡಬೇಡ್ರಿ. ಈ ಜನ್ಮದಾಗ ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಾಗ ಆ ಪುಣ್ಯ ನಿಮ್ಗೆ ಅನುಕೂಲ ಆಗ್ತೈತಿ. ಹಿಂದಿನ ಜನ್ಮದಾಗ ಕರ್ಮ ಮಾಡೈತಿ. ಇದಕ್ಕೆ ನಿಂಗವ್ವ ಮನುಷ್ಯಾಳಾಗಿ ಹುಟ್ಟು ಬಂದಾಳ. ಒಬ್ಬಾಕಿ ಕೃಷ್ಣನ ಹೆಂಡತಿ ಎಮ್ಮೆಯಾಗಿ ಹುಟ್ಟು ಬಂದಿದ್ದಳು. ಒಬ್ಬಾಕಿ ಆಕಳಾಗಿ ಹುಟ್ಟು ಬಂದಿದ್ದಳು. ಆಕಳಾಗಿ ಹುಟ್ಟೋದಕ್ಕೆ ಏನು ಮಾಡಿದಳು ಅಂದ್ರೆ, ಕೃಷ್ಣ ಪರಮಾತ್ಮ ತನ್ನ ದೊರಕಾದಾಗ ಹಾದು ಹೋಗುವಾಗ ಮುಸುಲಿನ ನೀವು ಗೊಜ್ಜಳಾಕಿ. ಈ ಜನ್ಮಕ್ಕೆ ಮಾಸ ಆಕಳಾಗಿ ಹುಟ್ಟು ಬಂದಿದ್ದಳು. ಈ ಆಕಳ ನೋಡಿ ಇದು ಹಿಂದಿನ ಜನ್ಮದಾಗ ಕೃಷ್ಣಗೆ ಮುಸುಲಿನ ನೀವು ಗೊಜ್ಜಂಥ ಹೆಣ್ಮಗಳು ಈಗ ಕಣಕಿ ತಿನ್ನು ಪಾಳೆ ಬತ್ತತ್ತು ನನಗಾತು. ಆದರೆ ನನಗೆ ಚಿಂತಿಲ್ಲ ಅದು. ಅದಕ್ಕಾಗಿ ನಾವು ನೀವು ಮಾನವ ಜನ್ಮ ಶ್ರೇಷ್ಠವಾದಂಥ ಜನ್ಮಕ್ಕೆ ಬಂದಿದ್ದೀವಿ. ಆಕಳ ಎತ್ತ ಎಮ್ಮೆ ಏನೇನೋ ಆಗಿ ಹುಟ್ಟಬಾರ್ದು. ಮೊನ್ನೆ ಬೆಳಗ್ಲಾಗ ಒಬ್ಬ ಜೈನ ಪಕ್ಕೆದಾನು ಹಿಂದೆ ಆಗಿ ಹುಟ್ಟುತ್ತಾನಂತ ಆಡೋದಾಗಿತ್ತು. ಈಗ ಈ ಸದ್ಯ ಜೀವಂತದಾನು. ಅದಕ್ಕಾಗಿ ಮ್ಯಾಲೆ ಬಂದ ತಳಗೆ ಹೋಗಬೇಡ. ಕಡಿ ಜನ್ಮಿದೆ. ಕಡಿ ಜನ್ಮದಾಗ ಬಂದು ನೀವು ಸಾಧಿಸಿ ಏನು ತಿಳ್ಕೊಬೇಕಾಯ್ತು ಅಂತ ದೇವ್ರು ಹೇಳಿದಾನು. ದೇವ್ರು ನನಗೆ ಹೆಂಗಾದ ಕಾಣಿಸ್ತಾನು. ಅವನು ಏನು ಮಾಡಿದ ದೇವ್ರು ನನಗೆ ಭೇಟಿ ಹಾಕಾನು. ಸ್ವಪ್ನ ಸ್ವಪ್ನದಾಗ ಭೇಟಿ ಆದಾನೂ ಇಲ್ಲೋ. ಇದು ಶ್ರೇಷ್ಠವಂತ ಮಾನವ ಜನ್ಮ. ತುಪ್ಪ ಹಾಲು ಎಲ್ಲನೂ ತಿನ್ನೋ ಜನ್ಮ ನಮ್ಮದು. ಈ ತಿನ್ನೋ ಜನ್ಮದಾಗ ನಾವು ದೇವ ಮರ್ತು ಅಂತ ನಾಳೆ ಪಿಸಾಸಿ ಜನ್ಮ ತಾಳ್ತೀವಿ. ನಾವು ತಳಗೆ ಹೋಗ್ಲಾಕತ್ತೀವಿ. ನಾವು ಎತ್ತ ಕತ್ತಿ ಹಂದಿ ಏನೇನೋ ಆಗಿ ಹುಟ್ಟೋದು ಪಾಳೆ ಬರ್ತೈತಿ. ಅದಕ್ಕಾಗಿ ನೀವು ಇನ್ನು ಮುಂದೆ ಆ ಜನ್ಮಕ್ಕೆ ನೀವು ಯಾವುದೂ ಹೋಗಬೇಡ್ರಿ. ನನ್ನ ಸಮಯದಾಗ ಬಂದಕ್ಕೆ ಅಂದ್ರೆ ನೀವೆಲ್ಲರೂ ದೇವ್ರು ಆಗಬೇಕು. ನನ್ನ ಸಮಯದಾಗ ನೀವೆಲ್ಲ ಅನುಕೂಲ ಆಗ್ಬೇಕು. ನೀವೆಲ್ಲ ಧರ್ಮವಂತರ ಆಗ್ಬೇಕು. ಸುಳ್ಳ ತುಡುಗ ನಿಂದ ಆಡೋದು ಬಿಡ್ಬೇಕು. ಇನ್ನೊಬ್ಬ ಸೀಮೆ ಒತ್ತೋದು ಬಿಡ್ಬೇಕು. ನೀ ಕೊಳ್ಳ ಲಿಂಗ ಕಟ್ಟೋದು ಬೇಡ, ಮಾಲಿ ಹಾಕಬೇಡ, ನಿನಗೆ ಮುಕ್ತಿ ಕೊಡ್ತಾನ. ಏನು ಬೇಡ, ಜಾತಿ ಕೂಣು ಬೇಡ. ಅದಕ್ಕಾಗಿ ಈ ಗೌಳತ್ನದ ಒಳಗೆ 2002ನೇ ಇಸ್ವಿಯೊಳಗೆ ನಾನು ಎಡದಕ್ಕೆ ಹೋಗೀನಿ. ಎಡದಿಂದ ಮೂಡ್ಲಿಗೆ ಸಪ್ತಾಕ ಬರಬೇಕಾಗಿತ್ತು. ಈ ಮೂಡ್ಲಿಗೆ ಅವರು ನನಗೆ ಹೇಳಿದ್ರು. ಅವಸ್ಥಲೆ ಹೋಗಿ ಬರ್ಬೇಕಂತ ಎಡದಕ್ಕೆ ಹೋದ್ನಿ. ನಮ್ಮ ಬಾಯಿಗಳು ನನ್ನೇನು ಜನ್ಮ ಉಳಿಸ್ಯಾವು. ಅವ ಬಾಯಿಯವರು ನಮ್ಮ ಗಾಡ್ಯಾಗ ಕೂತಿದ್ರು, ನಮ್ಮ ಹುಡುಗರು ಕೂತಿದ್ದು. ನಾನು ಮಾಂಜಲಿ ಹೊಳಿಗೆ ಬನ್ನಿ ಕೆಂಪು ಪುಟ್ಕ ಸುತ್ಕೊಂಡು ಗೌಲತ್ನ ಪೈಕಿ ಒಬ್ಬ ಹಿಂದಕ್ಕೆ ಒಬ್ಬ ಗುರು ಆಗಿ ಹೋಗ್ಯಾನ. ಆ ಗುರುಗಳು ವಾಯು ಮಾರ್ಗಲೇ ನನ್ನ ಭೇಟಿಗೆ ಬಂದರು. ಮಾಂಜಲಿ ಹೊಳೆ ದಾಟಾಕತ್ತೀನಿ. ಹಿಂಗೆ ನೋಡಿ ನಾನು ಅಂತಲೇ ಗಾಡ್ಯಾಗ ಕೂತಲೇ ಇವು ಬಹುತೇ ಗೌಲತ್ನ ಪೈಕಿ ಹಿಂದಕ್ಕೆ ಗುರುಗಳು. ಅದಕ್ಕಾಗಿ ಅವ್ರಿಗೆಲ್ಲ ಬುದ್ಧಿ ಕಲಿಸಿ ನೀತಿ ಹೇಳಿಸೋ ಹಾಗೆ ನನಗೆ ಸನ್ಮಾನ, ನನಗೆ ಸ್ವಾಗತ ಮಾಡೋಕ್ಕೆ ಅವ್ರ ಗುರುಗಳು ಬಂದವು. ಲಗುಟ್ ಹೊಡಿ ಗಾಡಿ ಏನಿನ ಗಾಡಿ 80 ಸ್ಪೀಡ್ ಐತೆ ಅಂದವು ನಮ್ಮ ಡ್ರೈವರ್. 80 ಅದು 90 ಅದು ಹೊಡಿ. ಮತ್ತು ಅಲ್ಲಿ ಹಾದಿ ನೋಡೋಕೈತದ. ನೀವು ಮುಂದೆ 120 ಕಾಟ ಹಿಂಗೆ ತೆಗ್ಯಾಡಕೈತದ ಹೊಡಿ. ಮತ್ತನ್ನಿ ಯಪ್ಪ ಏನು ಕವಿಂಗದಾಗ ಆಕ್ಸಿಡೆಂಟ್ ಆಕೈತಿ ನಾವು. ಆಕ್ಸಿಡೆಂಟ್ ಆಗಿ ನಾವು ಇಲ್ಲಿ ಸಾಯಿದ ಪಾಡ ಭಕ್ತನ ಉದ್ಧಾರ ಮಾಡೋದು ಚಲೋ. ಲಗುಟ್ ಹೊಡಿ ಎಂದು ಬಂದೆವು ಮೂಡ್ಲಿಗೆ. ಗೌಲತ್ನವು ವೆಂಕಟೇಶನ ಸ್ಥಾಪನಾ ಮಾಡೋಕ್ಕೆ ಸಜ್ಜಾಗಿದ್ರು. ನಮ್ಮ ಗಾಡಿ ಬತ್ತು. ಅಂದಿನ ಗುರುಗಳು ಇಂದು ಬಂದಾವೆ.